ಖಂಡಿಸಿ ನಿನ್ನೆ ಬೀದರ್ನಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಆದರೆ ಆ ಪ್ರತಿಭಟನೆ ಮಾಡಿದ ಸದಸ್ಯರಲ್ಲಿ ನಗರಸಭಾ ಸದಸ್ಯರಲ್ಲಿ ಇಬ್ಬರು ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಶಿ ಹೊಸಳ್ಳಿ, ವಿರೂಪಾಕ್ಷ ಗಾದಗಿ ಅನ್ನುವಂಥ ಇಬ್ಬರು ನಗರಸಭಾ ಸದಸ್ಯರ ವಿರುದ್ಧ ದೂರು ಕೊಡಲಾಗಿದೆ. ಅರೆ ಪ್ರತಿಭಟನೆ ಮಾಡಿದ್ದಕ್ಕೆ ಯಾರು ದೂರು ಕೊಟ್ಟಿದ್ದಾರಪ್ಪ ಅಂತ ನೋಡಿದ್ರೆ ಅವರು ನಿನ್ನೆ ರಹೀಂ ಖಾನ್ ಮತ್ತು ಪರಮೇಶ್ವರ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅಂತ ಅವರ ವಿರುದ್ಧ ದೂರು ಕೊಡಲಾಗಿದೆ. ಧನರಾಜ್ ಹಂಗರ್ಗಿ ಎಂಬುವರು ದೂರು ದಾಖಲು ಮಾಡಿದ್ದಾರೆ. ನಿಂದನೆ ಆರೋಪದಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಬೀದರ್ನ ಬಸವೇಶ್ವರ ವೃತ್ತದಲ್ಲಿ ಹಲವು ಸಂಘಟನೆಗಳಿಂದ ಧರಣಿ ನಡೆಯಿತು. ಆ ಸಂದರ್ಭದಲ್ಲಿ ಕೆಲವರು ಪರಮೇಶ್ವರ್ ವಿರುದ್ಧ ನಿಂದಿಸಿದ್ರು ಅಂತ ಹೇಳಿ ಅವರ ವಿರುದ್ಧ ಪ್ರಕರಣ ದಾಖಲು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಅಲ್ಲಿ ನಗರಸಭಾ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಕ್ಚುಲಿ ಏನ್ ನಡೀತು, ನೀವೇನಾದ್ರೂ ನೋಡಿದ್ರಾ? ನಿಂದನೆ ಪ್ರಕರಣ ದಾಖಲಾಗಿದೆ. ನಿಂದನೆ ಮಾಡಿದ್ದು ಹೌದಾ? ಏನಿತ್ತು ಪರಿಸ್ಥಿತಿ ನೆನ್ನೆ? ಹೌದು ಶ್ರೀಲಕ್ಷ್ಮಿ, ಇವತ್ತೇನು ಈಗಾಗಲೇ ನೇಹಾ ಹತ್ಯೆ ಪ್ರಕರಣ ಇವತ್ತು ರಾಜ್ಯಾದ್ಯಂತ ಸಾಕಷ್ಟು ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಜನರಲ್ ಕೂಡ ಒಂದು ಸಾಕಷ್ಟು ಆಕ್ರೋಶ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಅಲ್ಲಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಅಂದ್ರೆ ಜನರು ಆಕ್ರೋಶ ಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂಬುದು ಒತ್ತಾಯ ಎಲ್ಲೋ ಒಂದು ಕಡೆ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಕೇಳಿ ಹೊಂಟದ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರಲ್ಲೂ ಕೂಡ BJP ಮತ್ತೇನದಂದ್ರೆ ಹಿಂದೂ ಪರ ಕಾರ್ಯಕರ್ತರು ನಿನ್ನೆ ನಗರದ ಬಸವೇಶ್ವರ ವೃತ್ತದಲ್ಲಿ ಏನು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಪ್ರತಿಭಟನೆಯಲ್ಲಿ ಏನದಂದ್ರೆ ಪೌರಾಳಿ ಸಚಿವರ ಬಗ್ಗೆ ಮತ್ತೇನದಂದ್ರೆ ಈಗಾಗಲೇ ಗೃಹ ಸಚಿವ G. ಪರಮೇಶ್ವರ್ ಬಗ್ಗೆ ಏನದಂದ್ರೆ ಹಗುರವಾಗಿ ಮಾತಾಡಿದಾರೆ, ಅಶ್ಲೀಲ ಪದಗಳನ್ನು ಬಳಸಿದಾರ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಗರಸಭೆ ಏನು ಮಾಜಿ ಸದಸ್ಯ ಧನರಾಜ್ ಹಂಗರ್ಗಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಇರ್ಬೋದು, BJP ಪಕ್ಷದ ಮುಖಂಡ ವಿರೂಪಾಕ್ಷ ಗಾದಗಿ ಇರ್ಬೋದು, ಅವರಿಬ್ಬರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು BJP ಅವರಿಗೆ ಏನಂದ್ರೆ ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ ನೋಡ್ಬೋದು. ಇದೇ ಒಂದು ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಒಳಗಡೆ ಏನಂದ್ರೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅಶ್ಲೀಲ ಪದಗಳನ್ನ ಬಳಸಿದ್ದಾರೆ ಎಂಬುದು ಆರೋಪ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡುವ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ BJP ಪಕ್ಷದ ಇಬ್ಬರು ಮುಖಂಡರನ್ನ ಕರ್ಕೊಂಡು ಬಂದು ಠಾಣೆ ಒಳಗಡೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೊರಗಡೆ ಕೂಡ ನಾವು ಹೊರಭಾಗ ದೃಶ್ಯ ನೋಡ್ತೀವಿ. ಸಾಕಷ್ಟು BJP ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಠಾಣಾ ಮುಂಭಾಗದಲ್ಲಿ ಸೇರ್ಕೊಂಡು ಎಲ್ಲೋ ಒಂದು ಕಡೆ ಇವತ್ತು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನೇಹಾ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡೋದು ಯಾವ ತಪ್ಪು ಎಂಬುದು ಆಕ್ರೋಶ ಎಲ್ಲೋ ಒಂದು ಕಡೆ ಹಿಂದೂ ಮತ್ತು BJP ಕಾರ್ಯಕರ್ತರು ಆಗ್ಯದ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ. ನಡೆದಂತಹ ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹತ್ಯೆಯನ್ನು ಖಂಡಿಸಿ ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದ ವತಿಯಿಂದ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದ್ದು ಅಂಜುಮನ್ ಸಂಸ್ಥೆ ಇವತ್ತು ಘೋಷಣೆ ಮಾಡಿದೆ. ಧಾರವಾಡದಲ್ಲಿ ನಾಳೆ ಅರ್ಧ ದಿನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ, ಮೌನವಾಗಿ ಮೆರವಣಿಗೆಯನ್ನು ಮಾಡೋ ಮೂಲಕ ಈ ಒಂದು ಹತ್ಯೆಯನ್ನು ಖಂಡಿಸಲಾಗುತ್ತೆ ಅಂತ ಹೇಳಿ ಈಗ ಅಂಜುಮನ್ ಸಂಸ್ಥೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಅರ್ಧ ದಿನ ಬಂದ್ ಜೊತೆಗೆ ಒಂದು ರೋಡಿಗೆ ನೇಹಾ ಹೆಸರನ್ನು ಇಡೋದಕ್ಕೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಇಸ್ಮಾಯಿಲ್ ತಮಟಗಾರ್ ಅವರು